ಬಂಧುಗಳೇ, ಮತ್ತೊಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟಿದ್ದು ಸರಿನಾ ತಪ್ಪು ಅನ್ನೋ ವಿಶ್ಲೇಷಣೆಗಳು ನಡೀತಾ ಇದೆ. ಸರಿ ಇರ್ಬೋದು, ಕೆಲವ್ರ ಪಾಲಿಗೆ ತಪ್ಪಿರ್ಬೋದು. ಆದರೆ ರಾಜೀನಾಮೆ ಕೊಟ್ಟಾಗ ಅವರು ನಡ್ಕೊಂಡ ರೀತಿ ಇದೆಯಲ್ಲ, ಇದು ನಿಜವಾಗ್ಲೂ ಅವ್ರನ್ನ ಹತ್ತಿರದಿಂದ ನೋಡೋರಿಗೆ ಬಹಳ ನೋವು ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ ಅವ್ರು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಅನ್ಯಾಯಗಳನ್ನ ಸರಿಪಡಿಸ್ತಕ್ಕಂತಹ ಒಂದು ಅದ್ಭುತವಾದ ಅವಕಾಶ, ಸುವರ್ಣ ಅವಕಾಶ ಸಿಕ್ಕಿತ್ತು ಅವರಿಗೆ. ಏನು ಅನ್ಯಾಯ ಮಾಡಿದ್ರು ಅಂತ ಕೇಳಿ ನೋಡಿ. 2004ರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಎಲ್ಲ ಹಿರಿಯರುಗಳನ್ನ ನಿಧಾನಕ್ಕೆ ಮೂಲೆ ಗುಂಪು ಮಾಡ್ಕೊಂಡು ಹೋದ್ರು. ಅದರಲ್ಲಿ OBCಗಳಿದ್ರು, ದಲಿತ ಸಮುದಾಯದವರು ಇದ್ರು, ಬೇರೆ ಬೇರೆ ಜಾತಿ ಸಮುದಾಯದವರು ಇದ್ರು. ಎಲ್ಲರನ್ನ ಅಂದ್ರೆ ಏನು, ಮುಂಚೆಯಿಂದ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ನ ಕಟ್ಟಿ ಬಿಡುತ್ತವ್ರನ್ನ ನಿಧಾನಕ್ಕೆ ಮೂಲೆ ಗುಂಪು ಮಾಡ್ಕೊಂಡು ಹೋದ್ರು. ಆದರೆ ಇವರಲ್ಲಿ ಹೆಚ್ಚು ಹೊಡೆತ ತಿಂದಿದ್ದು ದಲಿತ ಸಮುದಾಯದವರು. 2008ನೇ ಇಸ್ವಿನಲ್ಲಿ ವಿರೋಧ ಪಕ್ಷದ ನಾಯಕನನ್ನ ಕಾಂಗ್ರೆಸ್ ಆಯ್ಕೆ ಮಾಡಬೇಕಂತ ತೀರ್ಮಾನ ಆದಾಗ ಆಗ ಸಹಜವಾಗಿ ಹೆಸರು ಕೇಳಿ ಬಂದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ನ್ಯಾಚುರಲ್ ಆಗಿ ಅವರೇನೇನೆ ವಿರೋಧ ಪಕ್ಷದ ನಾಯಕ ಆಗಬೇಕಿತ್ತು. ಆದರೆ ಸಿದ್ದರಾಮಯ್ಯರು ದೊಡ್ಡ ದಾಳ ಉಳಿಸಿದ್ರು, ಒಂದು ರೀತಿಯಲ್ಲಿ ಬ್ಲಾಕ್ ಮೇಲ್ ಕೂಡ ಮಾಡಿದ್ರು ಕಾಂಗ್ರೆಸ್ ಹೈಕಮಾಂಡ್ನ. ಇದರೆಲ್ಲದರ ಪರಿಣಾಮವಾಗಿ ಏನಾಯ್ತು, ಎಲ್ಲ ಅರ್ಹತೆ ಮತ್ತೆ ಸಾಮರ್ಥ್ಯ ಮತ್ತೆ ಅವಕಾಶ ಇದ್ದಂತಹ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿರೋಧ ಪಕ್ಷದ ನಾಯಕತ್ವದ ಸ್ಥಾನ ತಪ್ಪಿ ಅದು ಸಿದ್ದರಾಮಯ್ಯನವರ ಪಾಲಾಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರ್ಮನೆಂಟ್ ಆಗಿ ಡೆಲ್ಲಿ ಶಿಫ್ಟ್ ಆಗಬೇಕಾಯ್ತು. ಅವರ ಮುಖ್ಯಮಂತ್ರಿ ಆಸೆಗೆ ತಣ್ಣೀರರಿಸಬೇಕಾಯಿತು. ಇದಾದ ಮೇಲೆ 2013ರಲ್ಲಿ ಕಾಂಗ್ರೆಸ್ ಜಯಕ್ಕೆ ಆವತ್ತಿನ KPCC ಅಧ್ಯಕ್ಷರಾದಂತಹ ಪರಮೇಶ್ವರ್ ಅವರ ಕೊಡುಗೆ ಯಾರು ಅಲ್ಗೆಳಕ್ ಸಾಧ್ಯ ಇಲ್ಲ. ಮತ್ತೊಬ್ಬ ದಲಿತ ನಾಯಕರು ದೊಡ್ಡ ಶ್ರಮವನ್ನ ಹಾಕಿದ್ರು, ಪರಿಶ್ರಮವನ್ನ ಹಾಕಿದ್ರು. ಗೆದ್ದರೆ 2013ರಲ್ಲಿ ಪರಮೇಶ್ವರ್ ಅವರೇ CM ಆಗ್ತಾರೆ ಅಂತಕ್ಕಂತಹ ವಾತಾವರಣ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗ್ಬಿಟ್ಟಿತ್ತು. ಆದರೆ ತಮ್ಮ ಕ್ಷೇತ್ರ ಕೊರಟಗೆರೆನಲ್ಲೇ ಸೋತರು. ಅವ್ರು ಸೋತರೋ ಅಥವಾ ಅವ್ರನ್ನ ಸೋಲ್ಸಿದ್ರೆ ಯಾರು ಸೋಲ್ಸಿದ್ರು ಇವೆಲ್ಲವೂ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರನೆ. ಆದರೆ ಅವರ ಪರಿಶ್ರಮಕ್ಕೆ ಬೆಲೆ ಕೊಡಬೇಕಾದ್ರೆ ಅವ್ರನ್ನ ಅವತ್ತಿನೇ ನಾವು MLC ಮಾಡಿ ಬೇಕಾದ್ರೆ CM ಮಾಡ್ಬೋದಾಗಿತ್ತು. ಆದರೆ ಮತ್ತೆ ಸಿದ್ದರಾಮಯ್ಯನವರ ಚಾಕಚಕ್ಯತೆಯಿಂದನ, ಅವರ ಏನು ತಂತ್ರಗಾರಿಕೆಯಿಂದನೋ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಸ್ಥಾನ ತಪ್ಪಿದ ಯಾರಿಗೆ? ಮತ್ತೆ ಅಲ್ಲಿ ದಲಿತ ನಾಯಕರಿಗೆ. ಬಿಡಿ, ಅದೆಲ್ಲವೂ ಮುಗಿದು ದಶಕಗಳು ಕಳೆದೋಯ್ತು. ಅದಾದಮೇಲೆ 2023ಕ್ಕೆ ಅಧಿಕಾರಕ್ಕೆ ಬಂದ್ರಿ. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಜೊತೆ ನಿಂತಿದ್ದು ಕೂಡ ಇದೇ ದಲಿತ ಸಮುದಾಯ, ನಾಯಕ ಸಮುದಾಯ, ಮತ್ತು ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿ ಸಮುದಾಯಗಳು ನಿಮ್ಮ ಜೊತೆ ನಿಂತ್ಕೊಂಡ್ವು. ಯಾವ ದಲಿತ ಸಮುದಾಯ ಕೂಡ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿತ್ತು, ನಮ್ಮ ನಾಯಕರಿಗೆ ಅನ್ಯಾಯ ಆಗಿತ್ತು ಅಂತೇಳಿ ನಿಮ್ಮ ಮೇಲೆ ದ್ವೇಷ ಸಾಧಿಸಿರಲಿಲ್ಲ. ನಿಮಗೆ ಪ್ರೀತಿ ತೋರಿಸೋದು, ನಿಮಗೆ ಬೆಲೆ ಕೊಟ್ಟು ನಿಮ್ಮ ನಾಯಕರು ಅಂತೇಳಿ ಅಕ್ಸೆಪ್ಟ್ ಮಾಡಿಕೊಂಡು ನಿಮಗೆ ದೊಡ್ಡ ಮಟ್ಟದ ಜಯವನ್ನು ಕೊಟ್ಟು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ರು. ನಿಮ್ದೇನೋ ಒಪ್ಪಂದ ಆಗಿತ್ತೋ ಬಿಟ್ಟಿತ್ತೋ ನಮಗೆ ಬೇಕಾಗಿಲ್ದಿರ್ತಕ್ಕಂಥ ವಿಷಯ ಅದು. ಆದರೆ ಹೈಕಮಾಂಡು ನಿಮಗೆ ರಾಜೀನಾಮೆ ಕೊಡಿ ಅಂತ ಹೇಳಿದಾಗ ನಿಮ್ಮ ಸ್ಥಳದಲ್ಲಿ ಯಾರೇ ಇರಲಿ, ಯಾರೇ ಮುಖ್ಯಮಂತ್ರಿ ಆಗಿರಲಿ, ಅವರಿಗೆ ಆ ಪಕ್ಷದ ಹೈಕಮಾಂಡ್ ರಾಜೀನಾಮೆ ಕೊಡಿ ಅಂತ ಹೇಳಿದಾಗ ಇನ್ನೊಬ್ಬರ ಹೆಸರನ್ನ ಸೂಚಿಸ್ತಕ್ಕಂತಹ ವೀಟೋ ಪವರ್ ಅವ್ರಿಗಿದ್ದೇ ಇರುತ್ತೆ. ಅಂದ್ರೆ ಸಿದ್ದರಾಮಯ್ಯನವರೇ, ರಾಹುಲ್ ಗಾಂಧಿ ಅವರು ನಿಮಗೆ ರಾಜೀನಾಮೆ ಕೊಡಿ ಅಂತ ಕೇಳಿದಾಗ ನೀವು ಯಾರೋ ಒಬ್ಬರ ಹೆಸರನ್ನ ಸೂಚಿಸ್ತೀರಾ ಅಂತೇಳಿ ಹೈಕಮಾಂಡ್ಗೂ ಭಾಳ ಚೆನ್ನಾಗಿ ಗೊತ್ತಿತ್ತು, ರಾಹುಲ್ ಗಾಂಧಿಗೂ ಭಾಳ ಚೆನ್ನಾಗಿ ಗೊತ್ತಿತ್ತು ನಿಮ್ಮ ಬಾಯಿಯಿಂದ ಒಂದು ಹೆಸರು ಬರುತ್ತೆ ಅಂತ ಹೇಳಿ. ಆ ಸೂಚಿಸ್ತಕ್ಕಂಥ ವೀಟೋ ಪವರ್ ನಿಮ್ಮ ಕೈಲಿತ್ತು. ನೀವು ನಿಜವಾದ ಅಹಿಂದ ನಾಯಕರಾಗಿದ್ದರೆ, ನಿಜವಾಗ್ಲೂ ದಲಿತ ಸಮುದಾಯದ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ರೆ ಅವ್ರಿಗೆ ಒಳ್ಳೇದು ಮಾಡೋದು ಬೇಡ. ಹಿಂದೆ ಯಾರಿಗೆ ನಿಮ್ಮಿಂದ ಅನ್ಯಾಯ ಆಗಿತ್ತಲ್ಲ, ಅದು ತಿಳಿದೇನೋ ಅದರಲ್ಲಿ ನಿಮ್ಮ ಪಾತ್ರ ಇತ್ತೋ ಇಲ್ವೋ ನಾನು ಅದನ್ನು ವಿಶ್ಲೇಷಣೆ ಮಾಡ್ತಿಲ್ಲ. ಆದರೆ ಆ ಸಂದರ್ಭದಲ್ಲಿ ಆ ದಲಿತರ ಸಮುದಾಯಕ್ಕೆ ಅನ್ಯಾಯ ಆಗಿತ್ತೋ ಇಲ್ವೋ, ಅದು 2008ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಅಥವಾ 2013ರಲ್ಲಿ ಪರಮೇಶ್ವರ್ ಇರ್ಬೋದು, ಆ ಅನ್ಯಾಯವನ್ನು ಸರಿಪಡಿಸ್ತಕ್ಕಂತಹ ಅವಕಾಶ, ಸುವರ್ಣ ಅವಕಾಶ ನಿಮ್ಮ ಕೈಯಲ್ಲಿತ್ತು. ನೀವು ಹೇಳಬೇಕಾಗಿತ್ತು. ನೀವು ಕೇಳ್ತಿದ್ದೀರಿ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಆದರೆ ನನ್ನ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒಂದು ಮಾತಾದರೂ ಹೇಳಬೇಕಿತ್ತು ನೀವು. ಇಲ್ಲ, ಪರಮೇಶ್ವರ್ ಅವರಿಗೆ ಅನ್ಯಾಯ ಆಗಿದೆ, ಅವ್ರಿಗೆಲ್ಲ ಅರ್ಹತೆ ಇದೆ, ನೀವು ದಲಿತ ಸಮುದಾಯದ ಪರಮೇಶ್ವರನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ ನೀವು ಹೇಳಬೇಕಿತ್ತು. ಹೇಳೋ ಎಲ್ಲ ಅವಕಾಶ ಇತ್ತು. ಯಾಕೆ ಬಾಯಿ ಮುಚ್ಕೊಂಡಿದ್ರಿ ನೀವು? ಯಾಕೆ ಯಾರ ಹೆಸರು ಹೇಳಿಲ್ಲ? ನೀವು ಹೇಳಿದ ಮೇಲೆ ಮಾಡುತ್ತಾ ಬಿಡುತ್ತಾ ಬೇರೆ ಪ್ರಶ್ನೆ. ಆದರೆ ನಿಮ್ಮಂತಹ ಒಬ್ಬ ದೊಡ್ಡ ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಆ ಮಾತು ಬಂದಿದ್ರೆ ಪರಿಸ್ಥಿತಿನೇ ಬೇರೆ ಇರೋದು. ದಲಿತ ವರ್ಗಕ್ಕೆ ಒಂದು ಅವಕಾಶ ಸಿಕ್ಕಿರೋದನ್ನು. ಯಾಕೆ ಅಂತ ಹೇಳಿದ್ರೆ DK ಶಿವಕುಮಾರ್ನ ಇಷ್ಟಪಡೋರಿಗಿಂತ ನಿಮ್ಮ ಕಾಂಗ್ರೆಸ್ MLAಗಳೆಲ್ಲ ಹೇಳ್ತಿರೋದು ಅವ್ರನ್ನ ವಿರೋಧ ಮಾಡೋರೇ ಜಾಸ್ತಿ ಇರೋದು. DK ಶಿವಕುಮಾರ್ ಸರ್ವಸಮ್ಮತ ನಾಯಕ ಅಲ್ಲ. ನೀವು ದಲಿತ ಸಮುದಾಯದ ಪರ ದನಿ ಎತ್ತಿದೇ ಇರೋ ಕಾರಣಕ್ಕೋಸ್ಕರ
ಇವತ್ತು ಯಾವುದೇ ಅಪೋಸಿಷನ್ ಇಲ್ಲದೆ ಡಿ ಕೆ ಶಿವಕುಮಾರ್ ಹೆಸರು ಬಂತು. ತಪ್ಪು ಮಾಡ್ಬಿಟ್ರಿ ಸಿದ್ದರಾಮಯ್ಯನವರೇ. ಯಾಕೆ ಅಂತೇಳಿ ನಮ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಮಗನ ಭವಿಷ್ಯ ಅಂತಕ್ಕಂತಹ ಸ್ವಾರ್ಥ ನಿಮ್ಮ ಕಣ್ಮುಂದೆ ಬಂದ್ಬಿಡ್ತು, ಅಥವಾ ಇನ್ಯಾವುದ್ರು ಪ್ರಲೋಭನೆಗೆ ಏನಾದರೂ ಒಳಗಾದ್ರು. ತಪ್ಪು ಮಾಡ್ಬಿಟ್ರಿ ಸಿದ್ದರಾಮಯ್ಯನವರೇ. ಇವತ್ತು ನೋಡಿ, ಕಾಂಗ್ರೆಸ್ 4 ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಒಂದೇ ಒಂದು ರಾಜ್ಯದಲ್ಲೂ ಕೂಡ OBC ಆಗಲಿ, SC ಆಗಲಿ, ST ಆಗಲಿ ಮುಖ್ಯಮಂತ್ರಿಯಾಗಿ ಉಳಿಯಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಸುಖ್ವಿಂದರ್ ಸುಕ್ಕು, ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ, ಕೇರಳದಲ್ಲಿ VD ಸತೀಶನ್. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಲ್ಲಿ ಹಿಂದುಳಿದ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನೀವು ಒಬ್ಬರಿದ್ದೀರಿ. ಈಗ ನೀವು ಇಳಿದು ಅವಕಾಶವನ್ನು ವಂಚಿಸಿದ್ರೆ ನಿಮ್ಗೆಲ್ಲ ಅವಕಾಶ ಇತ್ತು ಒಬ್ಬ ದಲಿತರನ್ನ ಆ ಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ. ಎಂಥ ಅವಕಾಶನ ಮಿಸ್ ಮಾಡಿಬಿಟ್ರಿ. ಅದೊಂದು ಕೆಲಸ ನಿಮ್ಮಿಂದ ಆಗೋಗಿದ್ರೆ ಆ ಸಮುದಾಯದ ದೃಷ್ಟಿನ ನೀವು ಭಾಳ ದೊಡ್ಡ ನಾಯಕರಾಗ್ಬಿಡ್ತಿದ್ರಿ. ತುಂಬ ನಾವಿಂದ ಈ ವಿಡಿಯೋನ ಅಂತ್ಯ ಮಾಡ್ತಾ ಇದ್ದೀನಿ. ನಮಸ್ಕಾರ.